ಶಾಲೆಯ ಬ್ಲ್ಯಾಕ್ ಬೋರ್ಡ್ ಮುಂದೆ ನಿಂತಿರುವವರು ಕೇವಲ ಪಾಠ ಹೇಳುವ ವ್ಯಕ್ತಿಯಲ್ಲ. ಅವರು ನಮ್ಮ ಬದುಕಿನ ದಾರಿ ತೋರಿದ ಮೌನದ ದೀಪ. ನಾವು ತಪ್ಪು ಮಾಡಿದಾಗ ಗದರಿಸಿದರು, ಒಳಗೊಳಗೆ ನಮ್ಮ ಗೆಲುವಿಗಾಗಿ ಪ್ರಾರ್ಥಿಸಿದ ಹೃದಯ ನಮ್ಮ ಶಿಕ್ಷಕರು. ಅಕ್ಷರಗಳನ್ನು ಬರೆಯಲು ಕಲಿಸಿದವರು ಶಿಕ್ಷಕರು, ಆದರೆ ಬದುಕನ್ನು ಬರೆಯಲು ಕಲಿಸಿದವರು ಕೂಡ ನಮ್ಮ ಶಿಕ್ಷಕರೇ. ನಾವು ಕುಗ್ಗಿದಾಗ ನೀನು ಮಾಡಬಲ್ಲೆ ಎಂಬ ನಂಬಿಕೆಯನ್ನು ತುಂಬಿದ ಧ್ವನಿ ನಮ್ಮ ಕಿವಿಯಲ್ಲಿ ಇನ್ನೂ ಮಿಡಿಯುತ್ತಿದೆ. ಬಡತನದ ಮನೆಗಳಿಂದ ಬಂದ ಕನಸುಗಳಿಗೆ ಅವರು ರೆಕ್ಕೆಗಳನ್ನು ಕೊಟ್ಟರು. ಅಸಾಧ್ಯವೆನಿಸಿದ ಗುರಿಗಳನ್ನು ಸಾಧ್ಯವೆಂದು ಭಾಸವಾಗುವಂತೆ ಮಾಡಿದವರು. ತಮ್ಮ ನೋವನ್ನು ಮರೆತು ನಮ್ಮ ನಗುವಿನಲ್ಲಿ ಸಂತೋಷ ಕಂಡವರು ನಮ್ಮ ಶಿಕ್ಷಕರು. ಇಂದು ನಾವು ಯಾವುದೋ ಒಂದು ಸ್ಥಾನದಲ್ಲಿದ್ದೇವೆ ಅಂದರೆ ಅದರ ಹಿಂದೆ ನಿಂತು ಚಪ್ಪಾಳೆ ತಟ್ಟುತ್ತಿರುವ ಶಿಕ್ಷಕರ ಮೌನ ತ್ಯಾಗವೇ ನಮ್ಮೆಲ್ಲರ ಕಾರಣ. ಅವ್ರ ಹೆಸರು ಫಲಕದಲ್ಲಿ ಇರದಿದ್ರೂ ನಮ್ಮ ಹೃದಯದಲ್ಲಿ ಎಂದೆಂದಿಗೂ ಶಾಶ್ವತ. ಶಾಲೆಯ ಅಂಗಳದಲ್ಲಿ ಬೆಳಗಿನ ಗಂಟೆ ಮೊಳಗುತ್ತಿದ್ದಂತೆ ನಮ್ಮ ಶಿಕ್ಷಕನ ಹೃದಯದಲ್ಲಿ ಸಾವಿರಾರು ಕನಸುಗಳು ಎಚ್ಚರಗೊಳ್ಳುತ್ತವೆ. ಅವು ತಮ್ಮದೇ ಕನಸುಗಳಲ್ಲ, ವಿದ್ಯಾರ್ಥಿಗಳ ಕಣ್ಣಲ್ಲಿ ಮಿನುಗುವ ನಾಳೆಯ ಕನಸುಗಳು. ಬ್ಲ್ಯಾಕ್ ಬೋರ್ಡ್ ಮುಂದೆ ನಿಂತಾಗ ಅವರು ಬಳಪ ಹಿಡಿದು ಕೈಯಲ್ಲಿ ಅಕ್ಷರಗಳನ್ನು ಬರೆಯುತ್ತಾರೆ, ಆದರೆ ಅವರು ಹೃದಯ ಹಿಡಿದಿರುವುದು ನಮ್ಮ ಭವಿಷ್ಯವನ್ನು. ಪ್ರತಿ ಸಾಲಿನ ಹಿಂದೆ ತಾಳ್ಮೆ ಇದೆ, ಪ್ರತಿ ಪಾಠದ ಹಿಂದೆ ತ್ಯಾಗ ಇದೆ, ಪ್ರತಿ ಗದರಿಕೆಯ ಹಿಂದೆ ಅಪಾರವಾದ ಪ್ರೀತಿ ಇದೆ. ನಾವು ಸೋತಾಗ, ಜಗತ್ತು ನಮ್ಮನ್ನು ಮರೆತಾಗ, ನೀನು ಏನೂ ಅಲ್ಲ ಎಂದು ಎಲ್ಲರೂ ತಳ್ಳಿದಾಗ ಒಬ್ಬ ಶಿಕ್ಷಕ ಮಾತ್ರ ಹೇಳ್ತಾನೆ, ನೀನು ಏನಾದರೂ ಆಗಬಲ್ಲೆ ಅಂತ. ಅವರು ನಮ್ಮ ತಪ್ಪುಗಳನ್ನು ಎಣಿಸುವುದಿಲ್ಲ, ನಮ್ಮ ಸಾಧ್ಯತೆಗಳನ್ನು ನೋಡ್ತಾರೆ. ನಮ್ಮ ಅಳುವಿನಲ್ಲಿ ತಮ್ಮ ಕಣ್ಣೀರನ್ನು ಮರೆಮಾಚುತ್ತಾರೆ. ನಮ್ಮ ನಗುವಿನಲ್ಲಿ ಅವರು ತಮ್ಮ ಸಂಬಳಕ್ಕಿಂತ ದೊಡ್ಡ ಸಂತೋಷವನ್ನು ಕೊಂಡುಕೊಳ್ತಾರೆ. ಹಸಿವಿನಿಂದ ಬಂದ ಮಕ್ಕಳಿಗೆ ಅವರು ಪಾಠಕ್ಕಿಂತ ಮೊದಲು ಆತ್ಮವಿಶ್ವಾಸವನ್ನು ತುಂಬುತ್ತಾರೆ. ಭಯದಿಂದ ನಡುಗುವಂತಹ ನಮ್ಮ ಮನಸ್ಸನ್ನು ಅವರು ಪದಗಳಿಂದಲೇ ಧೈರ್ಯವನ್ನು ತುಂಬುತ್ತಾರೆ. ಬಡತನ, ಅಸಮಾನತೆ, ಕತ್ತಲೆಯಿಂದ ನಮ್ಮನ್ನೆಲ್ಲ ಬೆಳಕಿನ ದಾರಿಯ ಕಡೆ ಕೊಂಡೊಯ್ಯುತ್ತಾರೆ. ವರ್ಷಗಳು ಕಳೆದ ಮೇಲೆ, ನಾವು ದೊಡ್ಡವರಾದ ಮೇಲೆ ನಮ್ಮ ಹೆಸರು, ಹುದ್ದೆ, ಸಾಧನೆಗಳು ಎಲ್ರಿಗೂ ಗೊತ್ತಾಗುತ್ತವೆ. ಆದರೆ ನಮ್ಮ ಹಿಂದೆ ನಿಂತಹ ಆ ಶಿಕ್ಷಕನ ತ್ಯಾಗ ಯಾರಿಗೂ ಕಾಣಿಸುವುದಿಲ್ಲ. ಅವ್ರ ಹೆಸರು ಬಹುಶಃ ಇತಿಹಾಸ ಪುಸ್ತಕದಲ್ಲಿ ಇರದಿರಬಹುದು, ಆದರೆ ಅವರು ಅನೇಕ ಜೀವನಗಳಲ್ಲಿ ದೇವರಂತೆ ನೆಲೆಸಿರುತ್ತಾರೆ. ಶಿಕ್ಷಕ ಎಂದರೆ ಕೇವಲ ಶಕ್ತಿಯಲ್ಲ, ಅದೊಂದು ಅದ್ಭುತವಾದ ಶಕ್ತಿ. ಆತ್ಮೀಯರೇ, ಇವತ್ತಿನ ದಿನಗಳಲ್ಲಿ ಶಿಕ್ಷಕರನ್ನು ಕೇವಲವಾಗಿ ನೋಡುವಂತಹ ಸಮಾಜದಲ್ಲಿ ನಾವು ಇವತ್ತು ಇದ್ದೇವೆ. ಇಂತಹ ವ್ಯವಸ್ಥೆಗೆ ನಮ್ಮದೊಂದು ಧಿಕ್ಕಾರವಿರಲಿ. ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅನ್ನುವ ಹಾಗೆ ನಾವು ಎಷ್ಟೇ ಶ್ರೇಷ್ಠರಾದರೂ ಗುರುವಿನ ತ್ಯಾಗವನ್ನು ನಾವು ಯಾವತ್ತೂ ಮರೆಯಬಾರದು. ಗುರು ಎಂದರೆ ಒಂದು ನಮ್ಮೆಲ್ಲರ ಶಕ್ತಿ ಇದ್ದ ಹಾಗೆ. ಅವರನ್ನು ಯಾವತ್ತಿಗೂ ನಾವು ಅವಹೇಳನ ಮಾಡುವುದು ಬೇಡ, ಅವರನ್ನು ಗೌರವಿಸೋಣ. ವಿನಯವೇ ವಿದ್ಯೆಗೆ ಭೂಷಣ ಅಂದ ಹಾಗೆ ನಾವು ಶಿಕ್ಷಕರ ಮಾತಿಗೆ, ಅವರ ನಮಗೆ ಕೊಟ್ಟಂತಹ ಶಕ್ತಿಗೆ ಅವರಿಗೆ ಯಾವತ್ತೂ ಚಿರಋಣಿಯಾಗಿರೋಣ. ಶಿಕ್ಷಕ ಹುದ್ದೆ ಇದು ಕೇವಲ ಒಂದು ಹುದ್ದೆ ಅಲ್ಲ, ಇದು ಸಮಾಜದ ಒಂಥರ ತಳಹದಿ ಇದ್ದಾಗೆ. ಶಿಕ್ಷಕರು ಎಂದರೆ ಪಾಠ ಹೇಳುವವರು ಮಾತ್ರ ಅಲ್ಲ, ನಮ್ಮ ಬದುಕನ್ನು ಕಟ್ಟಿದವರು. ಅಕ್ಷರಗಳನ್ನು ಕಲಿಸುವವರು ಮಾತ್ರ ಅಲ್ಲ, ಅರ್ಥವನ್ನು ಕಲಿಸಿ ಮೌನವಾಗಿ ನಮ್ಮ ಜೀವನಕ್ಕೆ ಬೆಳಕಾದವರು. ನಮ್ಮ ಭವಿಷ್ಯವನ್ನು ಬೆಳಗಿಸುವ ಶಾಶ್ವತ ಬೆಳಕಾಗಿರುವ ಶಿಕ್ಷಕರಿಗೆ ನಮ್ಮದೊಂದು ದೊಡ್ಡ ನಮನಗಳಿರಲಿ. ಅವರಿಗೆ ಅವರ ಬದುಕು ಯಾವಾಗಲೂ ಪವಿತ್ರವಾದ. ಶಿಕ್ಷಕ ಹುದ್ದೆಗೆ ನೀವೆಲ್ಲ ಹೋಗ್ಬೇಕಪ್ಪ ಅಂದರೆ ಏನು ವಿದ್ಯಾರ್ಹತೆ ಇರಬೇಕಂದ್ರೆ, ಕಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಾಗಲು 1 to 5th ಈ ಹುದ್ದೆಗೆ ಹೋಗೋದಕ್ಕೆ ನಾವು 12ನೇ ತರಗತಿ PUC ಮುಗಿಸ್ಕೊಂಡಿರಬೇಕು ಮತ್ತು 2 ವರ್ಷಗಳ ಕಾಲ DED ಪೂರ್ಣ ಮಾಡಿರಬೇಕು ಮತ್ತು ಸರ್ಕಾರ ನಡೆಸುವ TET ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ
ಸರ್ಕಾರ ನಡೆಸುವ ನೇಮಕಾತಿ ಪರೀಕ್ಷೆಗಳಲ್ಲಿ CET ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ನಾವು ಪ್ರಾಥಮಿಕ ಶಾಲಾ ಶಿಕ್ಷಕರಾಗ್ಬೋದು. ಹಿರಿಯ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಇದೇ ರೀತಿ ಇರುತ್ತೆ, ಆದರೆ ಇದಕ್ಕೂ ನಾವು ಡಿಗ್ರಿಯನ್ನು ಪಡೆದುಕೊಂಡಿರಬೇಕು. ಮತ್ತು ಪ್ರೌಢಶಾಲಾ ಶಿಕ್ಷಕರಿಗೆ BA BSc BCom ಇದು ಯಾವುದರಲ್ಲೂ ಒಂದು ಡಿಗ್ರಿಯನ್ನು ಪಡೆದುಕೊಂಡು ನಾವು B.Ed ಕಂಪ್ಲೀಟ್ ಮಾಡ್ಕೊಂಡಿರಬೇಕು. B.Ed ಮುಗಿಸಿದ್ರೆ ಮತ್ತು ನಾವು TT ಪಾಸಾಗಿ ಸರ್ಕಾರ ನಡೆಸುವ CET ಎಕ್ಸಾಮ್ನಲ್ಲಿ ಪಾಸ್ ಆದರೆ ನಾವು ಪ್ರೌಢಶಾಲಾ ಶಿಕ್ಷಕರಾಗ್ಬೋದು. ವೇತನವೂ ಚೆನ್ನಾಗಿರುತ್ತದೆ. ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ 25,000 40,000 ತನಕ ಸಂಬಳ ಇರುತ್ತೆ. ಪ್ರೌಢಶಾಲಾ ಶಿಕ್ಷಕರಿಗೆ 35,000 55,000 ತನಕ DA HRA ಪಿಂಚಣಿ ವೈದ್ಯಕೀಯ ಸೌಲಭ್ಯ ಅನೇಕ ಸೌಲಭ್ಯಗಳು ಸರ್ಕಾರ ನೀಡ್ತಾ ಇದೆ. ಇದರ ಜೊತೆಗೆ ನಿಜವಾದ ಅರ್ಹತೆ ಏನಪ್ಪ ಅಂದ್ರೆ ತಾಳ್ಮೆ, ಕರುಣೆ, ವಿದ್ಯಾರ್ಥಿಯ ಜೀವನವನ್ನು ಬದಲಾಯಿಸುವ ಮನಸ್ಸು ಇದ್ದಾಗ ಶಿಕ್ಷಕ ಹುದ್ದೆಗೆ ಒಂದು ಸ್ಥಾನಮಾನ ಸಿಗುತ್ತೆ. ಶಿಕ್ಷಕನ ತ್ಯಾಗ ಇತಿಹಾಸವನ್ನು